ಹಾಯ್ ಸ್ನೇಹಿತರೆ ನಮಸ್ಕಾರ. 15 ನಿಮಿಷದಲ್ಲಿ ಬೆಳ್ಳುಳ್ಳಿ ಚಟ್ನಿ 1 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಸೋರೆಕಾಯಿ ದೋಸೆ ಬರೀ 10 ನಿಮಿಷದಲ್ಲಿ ಸೋರೆಕಾಯಿ ದೋಸೆ ಬೆಳ್ಳುಳ್ಳಿ ಚಟ್ನಿ ಖಂಡಿತವಾಗ್ಲೂ ಸಖತ್ತಾಗಿರುತ್ತೆ. ಬ್ಯಾಚುಲರ್ಗಂತೂ ಸಿಂಪಲಾಗಿ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್ಗಂತೂ ಬೇಗ ಮಾಡ್ಬೋದು. ಆರೋಗ್ಯಕರವಂತ ಅಡಿಗೆ. ಸೋರೆಕಾಯಿ ತಂದು ಚಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಒಂದು ಜಾರ್ಗೆ ಹಾಕಿ, ಮಿಕ್ಸಿ ಜಾರಲ್ಲಿ ಹಾಕಿ, ಹಸಿಮೆಣಸಿನ್ಕಾಯಿ, ಸಿರೋಟಿ ರವೆ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ನೀರು ಹಾಕಿ ದೋಸೆ ಹಿಟ್ಟು ಯಾವ ಥರ ಮಾಡ್ಕೊತೀರೋ ಆ ಥರ ಕ್ಲೀನಾಗಿ ಮಾಡಿ ಒಂದು ಬೌಲ್ಗೆ ಹಾಕಿ ಸೈಡ್ಗೆ ಇಡಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಚಿಲ್ಲಿ ಫ್ಲೇಕ್ಸ್ ಹಾಕಿದ ಮೇಲೆ ಸ್ವಲ್ಪ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ನೀರು ದೋಸೆ ಥರ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ರಪ ಅಂತ ತಿರುಗಿಸಿ ಬಿಸಿ ಬಿಸಿ ಕಾಯುವ ದೋಸೆ ತವ ಮೇಲೆ ಬಿಡ್ತಾ ಇರಿ. ಕರ್ರೂಮ್ ಅಂತ ಹೇಳಿ ಕರ್ರೂಮ್ ಅಂತ ಸೋರೆಕಾಯಿ ದೋಸೆ ರೆಡಿ ಆಗುತ್ತೆ. ಮಕ್ಳಿಗೆ ಈ ಥರ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಬೆಳ್ಳುಳ್ಳಿ ಚಟ್ನಿ, ಬೆಳ್ಳುಳ್ಳಿ ಚಿಪ್ಪೆ ಸಮೇತವಾಗಿ ಹಾಕಿ ರಪ ಅಂತ ಕುಟ್ಟಿ ಒಂದು ಬೌಲಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಡಿ. ಬಿಸಿ ಕಾಯುವ ಪಾತ್ರೆಯಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ, ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಚಚ್ಚಿರುವಂಥ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಟ್ಟುವಂಥ ರೆಡ್ ಚಿಲ್ಲಿ ಪೌಡರ್ ಹಾಕಿ ರಪ ಅಂತ ತಿರುಗಿಸಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ ಮೊಸರು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಹಾಕಿರುವಂಥ ಎಣ್ಣೆ ಎಲ್ಲ ಮೇಲಕ್ಕೆ ಬರಲಿ. ರೆಡಿ ಆಯಿತು ಬೆಳ್ಳುಳ್ಳಿ ಚಟ್ನಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಅಡುಗೆಯನ್ನು ಸೂಪರಾಗಿರುತ್ತೆ. ಬಿಸಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ.